ಟಿಎಸ್ಹಳ್ಳಿ ಠಾಣೆಗೆ ಈಗಾಗಲೇ ಅಧಿಕಾರಿ ಮಂಜುನಾಥ್ ಕೂಡ ಬಂದಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆಗಿರುವಂತಹ ಮಂಜುನಾಥ್ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ, ಸ್ಥಳಕ್ಕೆ ಬಂದಿದ್ದಾರೆ. ಠಾಣೆಗೆ ಆಸ್ಪತ್ರೆ ವಿರುದ್ಧ ದೂರು ನೀಡಿದಂತಹ ಅಧಿಕಾರಿಗಳು ಸೊ ಎಫ್ಐಆರ್ ಹಾಗೂ ಸಿಬ್ಬಂದಿ ವಿಚಾರಣೆ ಬಗ್ಗೆ ಮಾಹಿತಿಯನ್ನು ಪಡೆಯುವ ಒಂದು ನಿಟ್ಟಿನಲ್ಲಿ ಈಗ ಮಂಜುನಾಥ್ ಕೂಡ ಸ್ಟೇಷನ್ಗೆ ಬಂದಿದ್ದಾರೆ. ಈಗಾಗಲೇ ಆಸ್ಪತ್ರೆ ಸಿಬ್ಬಂದಿಯ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 7 ಜನರನ್ನ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ, ಅವರ ಒಂದು ವಿಚಾರಣೆ ನಡೀತಾ ಇದೆ. ಸೊ ಈಗ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಓಕೆ, ಸ್ಥಳದಲ್ಲಿ ಅಂದ್ರೆ ಆ ಸ್ಟೇಷನ್ ಬಳಿ ನಮ್ಮ ಪ್ರತಿನಿಧಿ ನವೀನ್ ಕೂಡ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನವೀನ್, ಈಗ ಸದ್ಯಕಲ್ಲಿನ ಪರಿಸ್ಥಿತಿ ಹೇಗಿದೆ? ಈಗ 7 ಜನರನ್ನು ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇದೆ? ಜೊತೆಗೆ ಈಗಾಗಲೇ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ ಅಂತ ಅನ್ಸುತ್ತೆ. ಈ ಶ್ರೀನಿವಾಸ್ ಬಗ್ಗೆ ಏನಾದರೂ ಮತ್ತಷ್ಟು ಡೀಟೇಲ್ ಸಿಗ್ತಾ ಇದೆಯಾ? ಎಲ್ಲಿ ಹೋಗಿದ್ದಾರೆ, ಏನ್ ಕತೆ, ಏನ್ ಅಪ್ಡೇಟ್ಸ್ ಇದೆ ನವೀನ್? ಖಂಡಿತ ರೆಹಮಾನ್, ಈಗ ರಾತ್ರಿ ಏನು ಸೀಸ್ ಮಾಡಿದ ನಂತರ ಅಧಿಕಾರಿಗಳು ಏನು ಆಸ್ಪತ್ರೆಯಲ್ಲಿದ್ದಂಥ 7 ಜನ ಸಿಬ್ಬಂದಿಯನ್ನು ವಶಕ್ಕೆ ಪಡೆದುಕೊಂಡಿದ್ರು. ಜೊತೆಗೆ ಈಗ 10 ಗಂಟೆ ನಂತರ ಈಗ ಅವರನ್ನು ಠಾಣೆಗೆ ಸಹ ಕರೆದುಕೊಂಡು ಬರಲಾಗಿದೆ. ಠಾಣೆಗೆ ಕರೆದುಕೊಂಡ್ಬಂದು ಅವರನ್ನು ಒಂದೊಂದಲ್ಲಿ ವಿಚಾರಣೆಯನ್ನು ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಏನೀಗ ಪೊಲೀಸರ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹ ಬಂದಿರತಕ್ಕದ್ದು. ಪ್ರಮುಖವಾಗಿ ಏನೆನ್ನೆ ಒಂದು ಭ್ರೂಣ ಹತ್ಯೆ ಆಗಿತ್ತು, ಆ ಭ್ರೂಣ ಹತ್ಯೆನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದಂತೂ ಇದೇ ಮಂಜುನಾಥ್ ಅವರು. ಹೀಗಾಗಿ ಆ ಮಂಜುನಾಥ್ ಅವರೇ ಸ್ವತಃ ಈಗ ಬಂದಿದ್ದಾರೆ. ಅವರು ಆ ಪೊಲೀಸರ ಜೊತೆಯಲ್ಲಿ ಈಗ ಅದನ್ನು ಒಂದು ಇನ್ವೆಸ್ಟಿಗೇಷನ್ ಸಹ ಮಾಡ್ತಾ ಇದ್ದಾರೆ. ಈಗ ನಾವು ದೃಶ್ಯಗಳನ್ನು ಸಹ ನೋಡ್ತಾ ಹೋಗ್ಬೋದು. ಈಗಾಗಲೇ ಏನು ಹೊಸಕೋಟೆಯ ತಿರುಮಲಶೆಟ್ಟಹಳ್ಳಿ ಪೊಲೀಸ್ ಠಾಣೆ ಬಳಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಹ ಇಬ್ಬರು ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ಗಳು ಸಹ ಬಂದಿರತಕ್ಕದ್ದು. ಜೊತೆಗೆ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ಅವರು ಸಹ ಬಂದಿದ್ದಾರೆ. ಅವರು ಈಗ ಪ್ರಮುಖವಾಗಿ ಏನು 7 ಜನ ಈಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿ ಇದ್ದರು, ಅವರನ್ನು ಈಗ ವಶಕ್ಕೆ ಪಡೆದುಕೊಂಡು ಅವರ ಮುಖಾಂತರ ಮಾಹಿತಿಯನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಜೊತೆಗೆ ಎಷ್ಟೆಷ್ಟು ಗರ್ಭಪಾತಗಳನ್ನು ಮಾಡಿದ್ದಾರೆ, ಜೊತೆಗೆ ಭ್ರೂಣ ಹತ್ಯೆ ಮಾಡಿದಂಥ ಏನೀಗ ಭ್ರೂಣ ಸಿಕ್ಕಿದೆ, ಆ ಭ್ರೂಣ ಎಲ್ಲಿಂದು ಯಾರಿಗೆ ಸೇರಿರ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಏನೀಗ ನಿನ್ನೆ ಒಂದು ಏನು ಆ ಮಹಿಳೆ ಒಬ್ಬಳು ಏನೀಗ ಭ್ರೂಣ ಸಿಕ್ಕಿದೆ, ಆ ಭ್ರೂಣನ ಏನು ತಾಯಿ ಯಾರಿದ್ದಾರೆ ಅವರ ಬಗ್ಗೆ ಸಹ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಅವರು ಈಗಾಗಲೇ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ಒಂದು ನಿಟ್ಟಿನಲ್ಲಿ ಫೋನನ್ನು ಆನಲ್ಲಿ ಇಟ್ಕೊಂಡಿದ್ರು. ನಾವು 9 ತಿಂಗಳ ಬಾಣಂತಿ ಇದ್ದೀನಿ, ಈಗ 3 ತಿಂಗಳ ಗರ್ಭಿಣಿ ಅನ್ನೋದು 3 ತಿಂಗಳಾದ ನಂತರ ಸಿಕ್ಕಿತ್ತು, ಹೀಗಾಗಿ ನಾನು ಗರ್ಭಪಾತವನ್ನು ಮಾಡಿಸ್ಕೊಂಡಿದ್ದೆ ಅಂತಕ್ಕಂಥ ಅಷ್ಟು ಮಾಹಿತಿಯನ್ನು ಮಾತ್ರ ಹೇಳಿ ಆ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಆ ಮಹಿಳೆ ಯಾರು, ಎಲ್ಲಿನವರು, ಏನೊಬ್ಬ ವಿಚಾರಕ್ಕೆ ಇಲ್ಲಿಗೆ ಬಂದಿದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಸಹ ಸೂಕ್ಷ್ಮವಾದಂಥ ಮಾಹಿತಿಯನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಪೊಲೀಸರು ಸಹ ಈಗಾಗಲೇ ಏನು ಆಸ್ಪತ್ರೆಯನ್ನು ಸೀಸ್ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಆ ಸ್ಕ್ಯಾನಿಂಗ್ ಮಿಷನ್ ಸೇರಿದಂತೆ ಒಂದಷ್ಟು ಪ್ರಮುಖವಾದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ದಾಖಲೆಗಳನ್ನು ಸಹ ಮುಂದಿಟ್ಟುಕೊಂಡು ಈಗಾಗಲೇ ಆ ಮಂಜುನಾಥ್ ಅವರು ಈಗ ದಾಖಲೆಗಳ ಫೈಲ್ ಸಮೇತ ಆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬಂದು ಇಲ್ಲಿ ಒಂದು ಆ ಮಹಿಳೆಯ ಯಾರು ಏನು ಅಂತಕ್ಕಂಥ ಮಾಹಿತಿಯನ್ನು ಆಸ್ಪತ್ರೆಯ ಸಿಬ್ಬಂದಿಯಿಂದ ಪಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ರೆಹಮಾನ್, ಥ್ಯಾಂಕ್ ಯು ನವೀನ್.